ನಮಸ್ಕಾರ ಎಲ್ರಿಗೂ. ನಾನು ನೃತ್ಯ. ಪುರುಷ ಎಂದರೆ ಯಾರು, ಗಂಡು ಅಂದರೆ ಯಾರು ಗೊತ್ತಾ? ಪುರುಷ ಎಂದರೆ ದೇವರು ಸೃಷ್ಟಿ ಮಾಡಿರುವಂತಹ ಅದ್ಭುತವಾದ ಮಾನವ. ಅವನ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ. ಪ್ರತಿಯೊಬ್ಬರು ತಿಳ್ಕೊಳ್ಳಿ, ಪ್ರತಿಯೊಬ್ಬರು ಅವರ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಸಲ ಅವನ ಕನಸುಗಳನ್ನು ಸ್ಯಾಕ್ರಿಫೈಸ್ ಮಾಡ್ತಾನೆ ತನ್ನ ಹೆತ್ತವರ ಮುಖದಲ್ಲಿ ಒಂದು ಸಣ್ಣ ನಗು ನೋಡಲು. ಅವನ ಹತ್ರ ಇರುವಂತಹ ದುಡ್ಡನ್ನ ಖರ್ಚು ಮಾಡಿ ಪ್ರೀತಿಸುವ ಹುಡುಗಿಗೆ ಉಡುಗೊರೆಗಳನ್ನು ತಂದ್ಕೊಡ್ತಾನೆ, ಅವಳ ಮುಖದಲ್ಲಿ ಯಾವಾಗಲೂ ನಗು ಇರಲಿ ಅಂತ. ಅವನ ಯೌವನವನ್ನೇ ಸ್ಯಾಕ್ರಿಫೈಸ್ ಮಾಡ್ತಾನೆ ಹೆಂಡತಿ ಮಕ್ಕಳು ತಂದೆ ತಾಯಿನ ನೋಡ್ಕೊಳ್ಳೋದಕ್ಕೆ. ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡ್ತಾನೆ, ಎಲ್ಲರ ಜೀವನ ಚೆನ್ನಾಗಿರಲಿ ಅಂತ. ಅಲ್ಲಿ ಇಲ್ಲಿ ಲೋನ್ಗಳನ್ನು ತಗೊಳ್ತಾನೆ. ಆ ಲೋನ್ಗಳನ್ನು ತೀರ್ಸೋಕ್ಕೋಸ್ಕರ ಜೀವನ ಪರ್ಯಂತ ಕಷ್ಟಪಟ್ಟು ಕೆಲಸ ಮಾಡ್ತಾನೆ. ಇಷ್ಟೆಲ್ಲ ಮಾಡಿದ್ರು ಅವನು ಯಾವತ್ತೂ ಕಂಪ್ಲೇಂಟೇ ಮಾಡೋದಿಲ್ಲ, ಸುಮ್ಮನೆ ಇರ್ತಾನೆ ತನ್ನ ಜವಾಬ್ದಾರಿ ಅಂತ. ತುಂಬ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿದ್ರು ಪಾಪ ತಂದೆ ತಾಯಿ ಹತ್ರ, ಹೆಂಡತಿ ಹತ್ರ, ಬಾಸ್ ಹತ್ರ ಬೈಸ್ಕೊಳ್ಳೋದು ಮಾತ್ರ ತಪ್ಪಿದ್ದಲ್ಲ. ಅವನ ಪೂರ್ತಿ ಜೀವನ ಬರೀ ಕಾಂಪ್ರಮೈಸ್ ಮಾಡ್ತಾನೆ ಬೇರೆಯವರ ಖುಷಿಗೋಸ್ಕರ. ಅವನೇನಾದರೂ ಸ್ವಲ್ಪ ಜಾಸ್ತಿ ಆಚೆ ಹೋಗ್ತಾ ಇದ್ರೆ ಅವನು ಕೇರ್ಲೆಸ್ ಅಂತಾರೆ. ಅದೇ ಅವನು ಯಾವಾಗಲೂ ಮನೇಲೇ ಇದ್ರೆ ಸೋಂಬೇರಿ, ಲೇಜಿ ಅವನು ಅಂತಾರೆ. ಅವನಿಗೇನಾದ್ರು ಕೋಪ ಬಂದು ಕೂಗಾಡಿದ್ರೆ ರಾಕ್ಷಸ ಅಂತಾರೆ. ಅವನ ಪಾಡ್ಗೆ ಅವನು ಸುಮ್ಮನೆ ಇದ್ರೆ ಜವಾಬ್ದಾರಿ ಇಲ್ಲದೆ ಇರೋನು ಅಂತನೂ ಅಂತಾರೆ. ಹೆಂಡತಿನ ಕೆಲ್ಸಕ್ಕೆ ಕಲಿಸಿದ್ರೆ ಅವನು ಹೆಂಡತಿ ದುಡ್ಡಿನ ಮೇಲೆ ಆಸೆ, ಅದಕ್ಕೋಸ್ಕರ ಅಂತಾರೆ. ಅದೇ ಹೆಂಡತಿನ ಕೆಲ್ಸಕ್ಕೆ ಹೋಗೋದು ಬೇಡ ಅಂದರೆ ಇನ್ಸೆಕ್ಯೂರಿಟಿ ಅವನಿಗೆ, ಅದಕ್ಕೆ ಹೆಂಡತಿನ ಕೆಲ್ಸಕ್ಕೆ ಕಳಿಸಲ್ಲ ಅಂತಾರೆ. ತಾಯಿ ಮಾತನ್ನು ಕೇಳಿದ್ರೆ ಅಮ್ಮನ ಮಗ ಅಂತಾರೆ, ಹೆಂಡತಿ ಮಾತನ್ನು ಕೇಳಿದ್ರೆ ಹೆಂಡತಿ ಗುಲಾಮ ಅಂತಾರೆ. ಅವನೇನಾದರೂ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಎಲ್ಲರ ಹತ್ರ ಚೆನ್ನಾಗಿ ಮಾತಾಡಿಕೊಂಡು, ಅದರಲ್ಲೂ ಹೆಣ್ಮಕ್ಳ ಹತ್ರ ಸ್ವಲ್ಪ ಮಾತಾಡಿದ್ರೆ ವುಮೆನೈಸರ್ ಅಂತಾರೆ. ಅವನೇನಾದರೂ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ದೆ ಹೇಗೇಗೋ ಇದ್ರೆ ಅಯ್ಯೋ ಅವನ ಲೂಸರ್ ಅಂತ ಹೇಳ್ತಾರೆ, ಅವನ ಜೆಂಟಲ್ಮ್ಯಾನೇ ಅಲ್ಲ ಅಂತಾರೆ. ಅವನಿಗೇನಾದರೂ ನೋವಾದರೆ ಅಳೋ ಹಾಗೂ ಇಲ್ಲ, ಅತ್ರೆ ಅವನು ಹೇಡಿ ಅಂತ ಕರೀತಾರೆ. ಆದ್ರಿಂದ ಪ್ರತಿಯೊಬ್ಬರು ನಿಮ್ಮ ಜೀವನದಲ್ಲಿ ಇರುವಂತಹ ಪುರುಷರಿಗೆ ರೆಸ್ಪೆಕ್ಟ್ ಕೊಡೋದನ್ನ ಕಲ್ತ್ಕೊಳ್ಳಿ. ಅವರ ಜೀವನದಲ್ಲಿ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ, ಯಾರೂ ಅದನ್ನ ಗಮನಿಸೋದಿಲ್ಲ, ಅವರು ಬಾಯ್ಬಿಟ್ಟು ಹೇಳೋದಿಲ್ಲ. ಆದ್ರಿಂದ ನಮ್ಮ ಹೆಣ್ಣುಮಕ್ಕಳ ಕರ್ತವ್ಯ ಅವರ ಮುಖದ ಮೇಲೆ ಒಂದು ಯಾವಾಗಲೂ ಸಣ್ಣ ನಗು ಇರೋ ಹಾಗೆ ನೋಡ್ಕೊಳ್ಳೋದು. ತುಂಬ ಸೂಕ್ಷ್ಮವಾದ ಮಾತು, ಪ್ರತಿಯೊಬ್ಬರು ತಿಳ್ಕೊಬೇಕು, ಪ್ರತಿಯೊಬ್ಬರು ಅರ್ಥ ಮಾಡ್ಕೊಬೇಕು. ಆಲ್ ದಿ ಬೆಸ್ಟ್.